ನಮಸ್ಕಾರ ವೀಕ್ಷಕರೇ, ಹೇಗಿದ್ದಾರೆ ಎಲ್ಲರೂ? ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ವೀಕ್ಷಕರೇ, ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಅವರೆಕಾಳು ಸಾಗು, ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಅವರೆಕಾಳು ಸಾಗುನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವೀಕ್ಷಕರೇ. ಅದಕ್ಕೂ ಮೊದಲು ಈ ನನ್ನ ಚಾನಲ್ನ ಹೊಸದಾಗಿ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಾನು ನಿಮ್ಮ ಗುರುಪ್ರಸಾದ್. ಈ ಸಾಗು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಅವರೆಕಾಳು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಒಂದೆರಡು ಇಕ್ಕಳು ಚಕ್ಕೆ, ಲವಂಗ, ಕಾಯಿ ತುರಿ, ಹುರಿಗಡಲೆ, ಗಸಗಸೆ, ಅರಿಶಿನ, ಖಾರ ಪುಡಿ, ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿ. ಇಷ್ಟೇ ಬೇಕಾಗಿರೋವಂಥದ್ದು ವೀಕ್ಷಕರೇ. ಇದಕ್ಕೆ ಮೊದಲು ಒಂದು ಪೇಸ್ಟ್ ತಯಾರಿಸ್ಕೋಬೇಕಾಗುತ್ತೆ ವೀಕ್ಷಕರೇ. ಇದಕ್ಕೋಸ್ಕರ ನಾನು ಒಂದು ಬೌಲ್ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು ಹುರಿಗಡ್ಲೆನ ಹಾಕ್ಕೊತಿದ್ದೀನಿ. ಯಾವುದೂ ಹುರಿದಿಲ್ಲ ಅದನ್ನು, ಹಾಗೆ ಜಸ್ಟ್ ಹುರಿಗಡ್ಲೆ. ಅದಕ್ಕೆ ಒಂದು 4 ಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅದಕ್ಕೆ ಗಸಗಸೆ ಒಂದು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ ಅಂಗಡಿಯಲ್ಲಿ, ಅದನ್ನು ಹಾಕ್ಕೊಳ್ಳಿ ವೀಕ್ಷಕರೇ. ಆಮೇಲೆ ಅದರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪೌಡರು, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ. ಓಕೆ ವೀಕ್ಷಕರೇ, ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಚೆನ್ನಾಗಿ ಅದನ್ನು ರುಬ್ಕೊಳ್ಳಿ ವೀಕ್ಷಕರೇ. ಸೊ ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆನ ಹಾಕಿಬಿಟ್ಟು ವೀಕ್ಷಕರೇ, ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಏನು ತೊಗೊಂಡಿದ್ದೀನಿ. ಅದು ಚಕ್ಕೆ ಲವಂಗ ಜಸ್ಟ್ ಫ್ಲೇವರಿಗೆ ಮಾತ್ರ, ಸ್ವಲ್ಪ ಯೂಸ್ ಮಾಡಿ, ಓಕೆನಾ. ಅದೆಲ್ಲ ಚೆನ್ನಾಗಿ ಎಣ್ಣೆಲಿ ಬಾಡಿದ ಮೇಲೆ 1 ಸ್ಪೂನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿ ವೀಕ್ಷಕರೇ. ಅದಾದಮೇಲೆ ಈರುಳ್ಳಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟು ನೀವು ಅದಕ್ಕೆ ಟೊಮೊಟೊ ಹಣ್ಣು ಕೂಡ ಹಾಕಿ, 1-2 ಟೊಮೊಟೊ ಹಣ್ಣು ಸಾಕು. 2 ಟೊಮೊಟೊ ಹಣ್ಣು, ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕಿ, ಅದಕ್ಕೆ ಉಪ್ಪು ಕೂಡ ಹಾಕ್ಬಿಟ್ಟು ಅದು ಎಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಅವರೆಕಾಳನ್ನ ಹಾಕಿ ವೀಕ್ಷಕರೇ. ಅವರೆಕಾಳು ಹಾಕಿದ ಮೇಲೆ ಸ್ವಲ್ಪ 1-2 ನಿಮಿಷ ಕಾಯಿಸ್ಕೊಂಡಾದಮೇಲೆ ಅದಕ್ಕೆ ನೀವು ರುಬ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ, ಸಾಗುಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ನೋಡಿಕೊಂಡು, ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಗು ಅಂದಮೇಲೆ ಸ್ವಲ್ಪ ಗ್ರೇವಿ ಥರ ಇರಬೇಕು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೂಗಿಸಿದ್ರೆ ನಿಮ್ಮ ಒಂದು ಅವರೆಕಾಳು ಸಾಗು ರೆಡಿ ವೀಕ್ಷಕರೇ. ಇಷ್ಟೇ. ಸೊ ನೋಡಿ ವೀಕ್ಷಕರೇ, ಇಷ್ಟು ಸಿಂಪಲ್ಲಾಗಿ ಮಾಡೋವಂಥ ಅವರೆಕಾಳು ತುಂಬಾ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ವೀಕ್ಷಕರೇ. ನೋಡಿ, ಈಗ 2 ವಿಷಲ್ ಕೂಗಿಸ್ಕೊಂಡಾದಮೇಲೆ ಈ ಸಾಗು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಜಸ್ಟ್ ಒಂದು ಸತಿ ನಾನು ಹೇಳ್ಕೊಟ್ಟಂಗೆ ಒಂದು 10 ನಿಮಿಷದಲ್ಲಿ ಸಾಗು ರೆಡಿಯಾಗಿ ಹೋಗುತ್ತೆ. ಜಾಸ್ತಿ ಟೈಮ್ ಬೇಡ ಇದಕ್ಕೆ. ತುಂಬಾ ಸಿಂಪಲ್ಲಾಗಿ ಅದ್ಭುತವಾಗಿರುವಂಥ ಸಾಗು. ನೀವು ಕೂಡ ನಿಮ್ಮ ಮನೇಲಿ ಒಂದು ಸತಿ ಇದನ್ನು ಯೂಸ್ ಮಾಡಿ ನೋಡಿ ವೀಕ್ಷಕರೇ. ಈ ಸಂಕ್ರಾಂತಿ ಬರ್ತದೆ, ಸಂಕ್ರಾಂತಿ ಅಂದಮೇಲೆ ಅವರೆಕಾಳು ಇದ್ದೇ ಇರುತ್ತೆ. ಸೊ ಅವರೆಕಾಳಿಗೆ ಈ ಸತಿ ನೀವು ಈ ಥರ ಸಾಗುನ ಮಾಡ್ಕೊಳ್ಳಿ. ನಾನು ಇದ್ರ ಕಾಂಬಿನೇಷನ್ಗೆ ಇವತ್ತು ಪೂರಿ ಮಾಡ್ಕೊತಿದ್ದೀನಿ ವೀಕ್ಷಕರೇ. ನೋಡಿ ಪೂರಿ ಎಷ್ಟು ಉಬ್ಬುಬ್ಬಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಲೈಕ್ ಹೋಟೆಲ್ ಶೈಲಿಯಲ್ಲಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇದು ಪೂರಿ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು, ಈ ರೀತಿ ಉಬ್ಬು ಬರೋಕ್ಕೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತಿದ್ದೀನಿ ವೀಕ್ಷಕರೇ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಧನ್ಯವಾದಗಳು ವೀಕ್ಷಕರೇ.